ಕುಡಿಯೋದು ಬಿಟ್ಟಿದ್ದಾರೆ ಇವಾಗ ಒಂದು ತಿಂಗಳ ಮೇಲೆ ಆಯ್ತು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ. ಸೊ ನಾನಿವತ್ತು ದೊಡ್ಡಬಳ್ಳಾಪುರದಲ್ಲಿರುವಂಥ ಶ್ರೀ ಶಕ್ತಿ ಜ್ಞಾನದೇವಿ ದೇವಸ್ಥಾನದಲ್ಲಿ ಇರೋದು. ಸೊ ಇಲ್ಲಿ ಹಲವಾರು ಕಡೆಯಿಂದ ಮೂಲೆ ಹಲವಾರು ಡಿಸ್ಟಿಕ್ ಅಂದ ಜನಗಳು ಬರ್ತಾರೆ. ಇಲ್ಲೇನಪ್ಪ ಅಂತಂದರೆ ಕುಡ್ತಾ ಬಿಡಿಸೋದಾಗಲಿ, ಸೊ ಕೆಲವೊಂದಿಷ್ಟು ಇಲ್ಲಿ ನಡೀತಾ ಇದ್ದಾವೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ನಮ್ಮ ಜೊತೆ ಇದ್ದಾರೆ, ಈ ಟೆಂಪಲ್ನ ಅರ್ಚಕರು ಇದ್ದಾರೆ. ಸೊ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಅಮ್ಮ ಹೇಳಿ, ಇಲ್ಲಿ ಅಂಥದ್ದೇನು ವಿಶೇಷತೆ ಇದೆ? ಇಲ್ಲಿ ವಿಶೇಷತೆ ಬಂದು ಕುಡ್ತಾ ಬಿಡ್ತಾರೆ, ಮತ್ತು ಸ್ಕಿನ್ ಅಲರ್ಜಿಸ್ಗೆ ಬಂದು 9 ವಾರ ನೀರು ಹಾಕ್ಕೋತಾರೆ. ಮತ್ತು ಇನ್ನೊಂದು ಬಂದು ಮದುವೆಗಳು ವಿಳಂಬ ಆಗ್ತಾ ಇರುತ್ತೆ ಅಂಥವ್ರು ಬಂದು ಮುಡುಪು ಕಟ್ತಾರೆ, ಕಂಕಣ ಕಟ್ತಾರೆ. ಮತ್ತು ಸಂತಾನ ಇಲ್ಲದೆ ಇರೋರು ಬಂದು ತೊಟ್ಲು ಕಟ್ತಾರೆ. ಮತ್ತು ಇನ್ನೊಂದು ಬಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿರೋಂಥದ್ದು, ಮತ್ತು ಆಸ್ತಿ ವಿಚಾರಗಳಲ್ಲಿ ಅಡೆತಡೆಗಳಾಗಿರೋಂಥದ್ದು ಅಂಥವರೆಲ್ಲ ಬಂದು ಇಲ್ಲಿ ಅಮ್ಮನವ್ರನ್ನ ಬೇಡ್ಕೊಂಡು ಮುಡುಪು ಅನ್ನೋದನ್ನು ಕಟ್ತಾರೆ. ಅಂದರೆ ಇದೆಲ್ಲ ಮಾಡಬೇಕು ಅಂದರೆ ಎಷ್ಟು ದಿನದೊಳಗೆ, ಅಂದರೆ ಒಂದು ದಿನದಲ್ಲೇ ಮಾಡ್ತೀರಾ ಅಥವಾ ಇದಕ್ಕಂತಾನೆ ಟೈಮ್ ಇದೆಯಾ, ಡೇಟ್ ಇದೆಯಾ ಆ ಥರ? ಇದು ಏನಂದರೆ 9 ವಾರ ಕಂಪಲ್ಸರಿಯಾಗಿ ಮುಡುಪು ಕಟ್ಟಬೇಕಾಗುತ್ತೆ. 9 ವಾರನೂ ಡ್ರಿಂಕ್ಸ್ ಅವ್ರು ಏನು ಬರ್ತಾರಲ್ವ, 9 ವಾರ ಕಂಪಲ್ಸರಿ ನೀರು ಹಾಕ್ಸ್ಕೋಬೇಕು. ನೀರು ಹಾಕ್ಸ್ಕೊಂಡು ಮುಡುಪು ಕಟ್ಟಿ ತಡೆ ಮಾಡಿಸ್ಕೋಬೇಕು. ಅದರಿಂದ ಅಮ್ಮನ ಕೊಡುವಂಥ ಪ್ರಸಾದ ಏನು ಹಣ್ಣು, ಒಂದು ಬೇವಿನ ಎಲೆ ಇರುತ್ತಲ್ವ, ಅದು ಕಂಪಲ್ಸರಿ ಅವ್ರು ತಗೋಬೇಕು. ತಗೊಂಡು ಎಷ್ಟು ನಿಷ್ಠೆಯಿಂದ ಅವರು ವಾರ ಮುಂದುವರಿತಾರೋ ಅಷ್ಟೇ ಒಂದು ಕ್ಲಿಯರಾಗಿ ಅವರು ಕೊಡ್ತಾ ಅನ್ನೋದನ್ನು ಬಿಡ್ತಾರೆ. ಓಕೆ. ಸೊ ಇಲ್ಲಿ ಬಂದುಬಿಟ್ಟು ಅಂದರೆ ಇಂಥ ದಿನಕ್ಕೆ ಬಂದು ನೀವು ಮಾಡ್ಕೊಂಡು ಹೋಗಬೇಕು ಅಂತ ಏನಾದರೂ ಇದೆಯಾ? ಈಗ ವಾರದಲ್ಲಿ 3 ದಿನ ಏನಂದರೆ ಶುಕ್ರವಾರ, ಮಂಗಳವಾರ, ಭಾನುವಾರ ಇರುತ್ತೆ. ಆ 3 ದಿನದಲ್ಲಿ ಅವರು ಯಾವಾಗ ಬೇಕಾದರೂ ಬಂದು ಮಾಡ್ಕೊಂಡು ಹೋಗಬಹುದು. ಅಮಾವಾಸ್ಯೆ, ಹುಣ್ಣಿಮೆ ಇಂಥದ್ದೆಲ್ಲ ಏನಾದರೂ ಸ್ಪೆಷಲ್ ಇರುತ್ತೆ? ಅಮಾವಾಸ್ಯೆ, ಹುಣ್ಣಿಮೆ ವಿಶೇಷವಾಗಿ ಹೋಮಗಳು ನಡೆಯುತ್ತೆ. ಮತ್ತು ಕೆಂಡ್ಗಂಡು ಕಾಳಿ ಅಮ್ಮ ಅವ್ರಿಗೆ 9 ಮಡಿಕೆ ಇಟ್ಟು ಮಡಿಕೆಯಿಂದ ಪೂಜೆ ಮಾಡಿ ಒಂದು 4 ದಿಕ್ಕಿಗೂ ಕೆಂಡ ಅನ್ನೋದನ್ನು ಹಾಕ್ತಾರೆ. ಆ 9 ಮಡಿಕೆ ನೀರು ಬಂದಿರುವಂಥ ಭಕ್ತರಿಗೆ ಹಾಕ್ತಾರೆ. ಅದೊಂದು ವಿಶೇಷ. ಮತ್ತು ಅಮ್ಮನವ್ರ ಮೆರವಣಿಗೆ ಇರುತ್ತೆ, ಉತ್ಸವ ಮೂರ್ತಿದ ಮೆರವಣಿಗೆ ಇರುತ್ತೆ. ಮತ್ತು ಹೋಮಕ್ಕೆ ಏನೆಲ್ಲ ಭಾಗಿಯಾಗಿರ್ತಾರಲ್ವ ಭಕ್ತರು, ಅವರಿಗೆ ಒಂದು ನಿಂಬೆಹಣ್ಣು ಮತ್ತು ಕಾಯಿ ಅದರಿಂದ ದೃಷ್ಟಿ ತೆಗಿತಾರೆ, ದೃಷ್ಟಿ ಮಾಡ್ತಾರೆ. ಈ ಥರ ವಿಶೇಷವಾಗಿ ಇರುತ್ತೆ. ಸೊ ತುಂಬ ಚೆನ್ನಾಗಿ ಹೇಳಿದ್ರು ಅಮ್ಮನವರು, ನಿಜವಾಗ್ಲೂ. ಸೊ ಇಷ್ಟೆಲ್ಲ ವಿಶೇಷತೆ ನಡೆಯುತ್ತೆ ಅಂತ. ನಮ್ಮದು ಊರು ಶಿವಮೊಗ್ಗ. ಶಿವಮೊಗ್ಗದಿಂದ ಆ ಕಡೆ 20 ಕಿಲೋಮೀಟ್ರ್ ನಮ್ಮದು ಕೊಟೆಂಗೂರು ಅಂತ. ನಮ್ಮ ಮನೆಗೆ ತುಂಬ ಪ್ರಾಬ್ಲಮ್ ಇತ್ತು. ನಮ್ಮ ಮನೆಯವರು ಕುಡ್ಕೊಂಡು ಬಂದು ಡೈಲಿ ಮನೆಗೆ ಜಗಳ, ನಿಮ್ಮದಿಲ್ಲ. ನಮ್ಮ ಮನೆಗೆ ತುಂಬ ಪ್ರಾಬ್ಲಮ್ ಅಂದರೆ ಒಂದು ದಿನಕ್ಕೂ ಒಂದು ಗುಕ್ಕ ಅನ್ನ ತಿನ್ಬೇಕಂದ್ರೆ ಕಣ್ಣೀರು ಬಿಟ್ಕೊಂಡೆ ನಾನು ತಿನ್ನಬೇಕು. ನಾನು ಸಮಸ್ಯೆ ಅಂದರೆ ನಮ್ಮ ಅದೇ ಕುಡ್ಕೊಂಡು ಮನೆಗೆ ಜಗಳ ಮಾಡೋದು. ಕುಡಿಯೋದು ಬಿಟ್ಟಿದ್ದಾರೆ ಇವಾಗ ಒಂದು ತಿಂಗಳ ಮೇಲೆ ಆಯ್ತು ಕುಡಿಯೋದು ಬಿಟ್ಟು. ಇವಾಗ ಮನೆಗೆ ಆರಾಮಾಗಿದ್ದೀವಿ ನಾವು. ನಾವು ಮೊಬೈಲಾಗೆ ನೋಡಿನೇ ನಾವು ಬಂದಿದ್ವಿ. ಮೊಬೈಲ್ ನೋಡಿನೇ ನಾವು ಬಂದಿದ್ದು, ನಮಗೆ ಯಾರು ಹೇಳಿಲ್ಲ. ಆಯ್ತಮ್ಮ, ಅಮ್ಮನ ಶಕ್ತಿ ಐತೆ. ಇವಾಗ ನಾವು ನಮ್ಮದು ಕೋಟೆಗಂಗೂರು ಅಂತ, ಶಿವಮೊಗ್ಗದಿಂದ ಆ ಕಡೆ. ಅಮ್ಮನ ಶಕ್ತಿ ಐತೆ. ಅಮ್ಮನಿಗೆ ಬಂದು ಇವತ್ತು ನಮಗೆ ಒಳ್ಳೇದಾಗಿದ್ದಕ್ಕೆ ಅಮ್ಮನಿಗೆ ಮಡ್ಲಿಕ್ಕೆ ತುಂಬಿಸಿದ್ದೀವಿ. ಅನ್ನದಾನ ನಾಳೆ ಬೆಳಗ್ಗೆ ಮಾಡ್ತೀವಿ. ನಮ್ಗೆ ಖುಷಿ. ನಮ್ಮದು 9 ವಾರ ಆಯಿತು. 9 ವಾರ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಯಿತು. ನೀವು ಹರಕೆ ಕಟ್ಕೊಂಡಿದ್ರಾ ಹೆಂಗೆ? ಹರಕೆ ಕಟ್ಕೊಂಡಿದ್ದೀಯಲ್ಲ, 9 ವಾರ ಆದಮೇಲೆ ಅಮ್ಮನಿಗೆ ಮಡ್ಲಿಕ್ಕೆ ತುಂಬಿಸ್ಬೇಕಂತ ಹೇಳಿದ್ರು. ಅಮ್ಮನಿಗೆ ಮಡ್ಲಿಕ್ಕೆ ತುಂಬಿಸಿದ್ವಿ. ಮತ್ತು 9 ಜನಕ್ಕೆ ಅರ್ಶಿನ ಕುಂಕುಮ ಕೊಡಬೇಕು. ಮಾಡ್ಬೋದು. ಅಮ್ಮನ ನಂಬಿ ಬಂದರೆ ಅಮ್ಮ ಕೈ ಎತ್ತಿ ಬಿಡ್ತೈತೆ. ಅಮ್ಮನ ನಂಬಿಕೆ ಇದ್ದು, ಅಮ್ಮ ನಂಬಿಕೆ ಇದ್ದು ಬಂದರೆ ಅಮ್ಮ ಕೈ ಎತ್ತಿ ಕೊಡ್ತೈತೆ. ಆಯ್ತಮ್ಮ, ಧನ್ಯವಾದಗಳು ನಿಮ್ಗೆ.
ಅಂತ ಮೇಡಮ್ನ ಮಾತಾಡ್ಸಿದ್ದೀವಿ. ಇವಾಗ ಮುಖ್ಯ ಅರ್ಚಕರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಅಮ್ಮ ನಮಸ್ಕಾರಮ್ಮ. ಸೊ ದೇವಿ ಬಗ್ಗೆ ಪವಾಡಗಳು ಇದೆ ಅಂತ ಹೇಳ್ತಾ ಇದ್ದಾರಲ್ವಾ, ಸೊ ಯಾವ ರೀತಿ ಹೆಂಗೆ ಅಂತ ಒಂದು ಸ್ವಲ್ಪ. ಪವಾಡ ಅನ್ನೋದಕ್ಕಿಂತ ಒಂದು ತಾಯಿ ಒಂದು ಮಗನ ಸಂಬಂಧಮ್ಮ. ಇಲ್ಲೇನು ಗೊತ್ತಾ, ಪವಾಡ ಆದವಳು ತಾಯಿ ಅದು ಹೆಂಗೆ ಪವಾಡ ಮಾಡ್ತಾಳೆ, ಯಾಕಂದ್ರೆ ಮಾಡ್ಬೇಕಾದ್ರೆ ಗುರುಗಳು ಮಾಡಬೇಕಾಗುತ್ತೆ ಸರಿನಾ. ಆ ಪವಾಡ ಇಲ್ಲಮ್ಮ. ಇಲ್ಲಿ ಏನು ಗೊತ್ತಾ, ಒಂದು ತಾಯಿ ಒಂದು ಮಕ್ಕಳನ್ನ ಹೊಡೆದು ಒಂದು ಬುದ್ಧಿವಂತಿಕೆತನ ಒಳ್ಳೆ ಒಂದು ದಾರಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾಳಮ್ಮ ನನ್ನ ತಾಯಿ. ಸರ್ ನಿಮ್ಮ ಹಿಂದ್ಗಡೆ ಒಂದು ಮೂರ್ತಿ ಕಾಣಿಸ್ತಿರ್ಬೋದು ಇಲ್ಲಿ. ಸೊ ಈ ಮೂರ್ತಿ ಒಂದು ಏನಕ್ಕೆ ಇಟ್ಟಿದೆ ಅಮ್ಮ? ಇದು ಬಂದ್ಬಿಟ್ಟು ಒಂದು ಕೆಂಡಗಣ್ ಕಾಳಿ ಥರ ಅಮ್ಮ ಒಂದು ನಾಲ್ಗೆ ತಕ್ಕೊಂಡಿರೋದೇ ಒಂದು ವಿಶೇಷತನ. ಯಾಕಂದರೆ ಒಂದು ಕೆಟ್ಟಿದ್ದನ್ನೋದು ಒಂದು ನಾಲ್ಗೆ ಹೊರಚಾಚಿ ಅಮ್ಮ ಎಳೆಯಂಥದ್ದು ಒಂದು ವಿಶೇಷತೆ, ಒಂದು ಭಕ್ತರು ನಂಬಿಕೆ. ಯಾಕಂದರೆ ಈ ಜಾಗದಲ್ಲಿ ಒಂದು ಯಾವುದೇ ಒಂದು ಸನ್ನಿಧಾನ ಆಗ್ಬೋದು, ಒಂದು ಕಾಳಿಕದಾಗ ಒಂದು ಕೆಟ್ಟಿದ್ದಕ್ಕೆಲ್ಲ ಒಂದು ಕಾಳಿನೇ ಸ್ಫೂರ್ತಿಯಾಗಿ ತೊಗೊತಾರೆ. ಹಂಗಾಗಿ ಈ ಒಂದು ತಡೆ ಹೊಡೆಯೋದಕ್ಕಾಗ್ಬೋದು, ಇಲ್ಲಿ 9 ಮಡಿಕೆ ನೀರನ್ನೋದು ಹಾಕ್ಸಿದಾಗ ಅವರೊಂದು ಅನಾರೋಗ್ಯ ಸಮಸ್ಯೆ ಆಗ್ಬೋದು, ದೃಷ್ಟಿ ದೋಷ ಆಗಬಹುದು, ಅಥವಾ ನರದೋಷ ಆಗಬಹುದು. ಅಂದರೆ ಮನುಷ್ಯನಲ್ಲಿ ತುಂಬ ನಾನಾ ಥರ ಒಂದು ಕಷ್ಟ ಇರುತ್ತೆ. ಕಷ್ಟ ಇಂಥವುದೇ ಅಂಥದ್ದು ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಒಬ್ಬೊಬ್ಬರು ಬಂದಾಗ ಒಂದೊಂಥರ ಕಷ್ಟ ಇರುತ್ತೆ. ಆ ಕಷ್ಟಕ್ಕೆಲ್ಲ ಇಲ್ಲೊಂದು ಪರಿಹಾರ ಅನ್ನೋದು ಸಿಗುತ್ತಮ್ಮ. ಸರ್ ಇಲ್ಲಿ ದೇವಿ ನೆಲೆಸಿದ್ದು ನಿಮ್ಗೆ ಹೆಂಗೆ ಗೊತ್ತಾಯಿತು? ಅಮ್ಮ ಇದು ಏನಂದರೆ ನಾನು ಬಂದು ಆ್ಯಕ್ಚುಲಿ ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾಯಿತ್ತು. ನನಗೆ ಇದೆಲ್ಲ ನಂಬಿಕೆ ಇರಲಿಲ್ಲ, ದೇವರು ಅದು ಇದೆಲ್ಲ ನಂಬಿಕೆ ಇರಲಿಲ್ಲ. ನನ್ನೊಂದು ಜೀವನನೇ ನನ್ನೊಂದು ಇಷ್ಟನೇ ಬೇರೆ ಥರ ಇದ್ದಿತ್ತು. ಆ ಜೀವನ ತಿನ್ನೋಕ್ಕೆ ಅನ್ನ ಇಲ್ದಿದ್ದಾಗ ಮತ್ತು ಇನ್ನೇನಮ್ಮ ಮಾಡೋಕ್ಕಾಗುತ್ತೆ. ಆ ತಿನ್ನೋಕ್ಕೆ ಅನ್ನ ಯಾರು ಕೊಡ್ತಾರೆ ಅವ್ರಿಗಾಗಿ ನಾವು ದುಡಿಬೇಕಲ್ವ. ನಮ್ಮ ಜೀವನ ಇರೋದೇ ಅಷ್ಟು. ಆ ಒಂದು ಕೆಲಸ ನಾನು ಮಾಡ್ತಾಯಿದ್ದೀನಮ್ಮ ನನ್ನ ತಾಯಿ ಹತ್ರ. ನಾನು ಅಲ್ಲ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಅಂದರೆ ಇಲ್ಲಿ ಅಮ್ಮ ಒಂದು ಕನ್ಸಿಗೆ ಬಂದು ತೋರಿಸ್ಕೊಂಡು ಕೊಟ್ಟು ನಮ್ಮ ಮಿಸ್ಸಸ್ ಅವ್ರು ತುಂಬ ಸೀರಿಯಸ್ ಆಗಿ ನಾವು ತಿರುಗಿದ ಜಾಗ ಇಲ್ಲಮ್ಮ, ಓಡಾಡಿತ್ತು ಊರಿಲ್ಲ, ಎಲ್ಲ ಕಡೆ ಓಡಾಡಿ ಲಾಸ್ಟಿಗೆ ಸಾಯೋ ಪರಿಸ್ಥಿತಿ ಬಂದಾಗ ಒಂದು ಅಮ್ಮನೇ ಸೂಚನೆ ಕೊಟ್ಟು ಇಲ್ಲಿ ತೋರಿಸ್ಕೊಂಡು ಕೊಟ್ಟಾಗ ಅಲ್ಲಿಂದ ಆಚೆ ನಮಗೊಂದು ಮಿಸ್ಸಸ್ಗೂ ಸ್ವಲ್ಪ ರಿಕವರ್ ಆಗ್ತಾ ಬಂತು. ಆಮೇಲೆ ನಾನು ಅಮ್ಮನ ಒಂದು ಪ್ರಶ್ನೆ ಕೇಳಿದೆ, ಅಮ್ಮ ನೀನು ನನಗೆ ಬರ್ತೀಯಲ್ವಾ, ಸರಿ ನಾನು ಹೊಲ್ಸ್ಕೊಂಡು ಬರ್ತೀಯಲ್ವಾ, ನಾನು ಮುಂದೆ ತೊಗೊಂಡೋಗ್ತೀಯ ಅಥವಾ ಎಲ್ಲರ ಮುಂದೆ ನೀನು ಅವಮಾನ ಮಾಡ್ತೀಯಮ್ಮ ಅಂತ ಕೇಳಿದೆ. ನಾನು ಒಂದ್ಕಿಂತ ನಿನ್ನ ಕೈ ಹಿಡ್ದಿದ್ದೀನಿ ಅಂದರೆ ಇವಾಗ ನಿನ್ನ ಹತ್ರ ಏನೂ ಇಲ್ಲ, ನಾನು ಇಲ್ದಿರೋ ನೀನು ಮೇಲಕ್ಕೆ ತೊಗೊಂಡು ಹೋಗ್ತೀನಿ. ನೀನು ತೊಗೊಂಡೋಗಿ ನಿನ್ನೊಂದು ಒಂದು ಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಇದು ಮಾಡ್ತೀನಿ. 4 ಜನಕ್ಕೆ ಯಾರೇ ಅಶ್ವಿಂದ ಬರಲಿ ಅವ್ರನ್ನ ಕೈ ಬಿಡಬೇಡ ಅಂತ ಇಷ್ಟೇ ತಾಯಿ ಹೇಳಿತ್ತು. ಆ ಕೆಲಸ ನಾನು ಮಾಡ್ತಿದ್ದೇನಮ್ಮ. ಯಾಕಂದರೆ ಇಲ್ಲಿ ಒಂದು ಕಾಡು ಪ್ರದೇಶ, ಇದು ಒಂದು ಕಾಡು ಪ್ರದೇಶದಲ್ಲಿ ಒಂದು ಜಾಗ ವ್ಯವಸ್ಥೆ ಇಲ್ದಿದ್ದಂಗೆ ಇಲ್ಲಿ ಜಾಗ ವ್ಯವಸ್ಥೆ ಮಾಡ್ಕೊಂಡು ಇಷ್ಟೊಂದು ಶೆಡ್ ಒಂದೊಂದು ಮಾಡ್ಕೊಂಡು ಈ ಒಂದು ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡು ಪ್ರತಿಯೊಂದು ತುಂಬಾ ಒಂದು ಕಷ್ಟದಿಂದ ನಾವು ಬಂದಿರೋಂಥದ್ದು. ಯಾವುದೂ ಸುಖ ಇಲ್ಲಮ್ಮ ಇಲ್ಲಿ. ಇಲ್ಲೆಲ್ಲ ಗುಡಿಗಳೆಲ್ಲ ಗುಡಿ ಎಲ್ಲ ಕಟ್ಸಿದ್ರಲ್ಲ, ಅದೆಲ್ಲ ಕಟ್ಸಿ ಅಮ್ಮ ಅದೆಲ್ಲ ಭಕ್ತರು ಕೊಟ್ಟಿರೋದಮ್ಮ, ನಂದನ್ನೋದು ಏನೂ ಇಲ್ಲಮ್ಮ. ಇಲ್ಲಿ ಎಲ್ಲ ಒಂದು ಭಕ್ತರು ಕೊಟ್ಟಿರೋದೆ. ಹೌದು. ಆಮೇಲೆ ಗುಡಿ ಮುಂದ್ಗಡೆ ಒಂದು ಗಿಡ ನೋಡಿದೆ ನಾನು, ಆ ಗಿಡಕ್ಕೆ ಮುಡುಕು ಕಟ್ಟಿದ್ದಾರೆ ಅಮ್ಮ. ಅದು ಏನಂದ್ರೆ ಒಂದು ಹಾವಿನ ಎಡೆ ಥರ ಇರುತ್ತೆ. ಒಂದು ನಾಲ್ಕು ದೋಷ ಆಗ್ಬೋದು, ಮತ್ತು ಮಕ್ಕಳ ಸಂತಾನದ ಸಮಸ್ಯೆ ಆಗಬಹುದು, ಅಥವಾ ಒಂದು ಮದುವೆ ವಿಳಂಬ ಆಗಬಹುದು. ಇದಕ್ಕೆಲ್ಲ ಮಾರ್ಕೊಂಡು 48 ರೌಂಡ್ ಪ್ರದಕ್ಷಿಣೆ ಮಾಡಿಬಿಟ್ಟು ಇಲ್ಲಿ ಕಟ್ಟಿದ್ರೆ ತುಂಬಾ ಅನುಕೂಲ ಇರುತ್ತಮ್ಮ. 9 ವಾರದಲ್ಲಿ ರಿಸಲ್ಟ್ ಸಿಗುತ್ತೆ, 100% ಸಿಗುತ್ತೆ ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಕೇಳೋದು ಮರ್ತ್ಬಿಟ್ಟೆ, ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಅಂದರೆ ನಮ್ಮ ನೋಡ್ತಿರೋ ವೀಕ್ಷಕರೆಲ್ಲರೂ ಇಲ್ಲಿಗೆ ಬರಬೇಕು ಅಂತ ಆಸೆ ಪಡ್ತಿರ್ತಾರೆ, ಅವ್ರಿಗೆ ಅಡ್ರೆಸ್ ಬೇಕಲ್ವಾ? ಅಮ್ಮ ಇದು ಬಂದು ಬೆಂಗಳೂರು ಡಿಸ್ಟಿಕ್ಕು ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗೆರೆ ಹೋಬಳಿ ಗಂಟಕನಹಳ್ಳಿ ಗ್ರಾಮ. ಇನ್ನೊಂದೇನೆಂದರೆ ಕೆಳಗಡೆ ನಂಬರ್ ಬರ್ತಿರ್ತೈತಲ್ವಾ, ಆ ನಂಬರ್ ಕಾಯಿ ಅಂತ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಕಳ್ಸ್ಕೊಂಡು ಕೊಡ್ತೀವಿ. ಇನ್ನೊಂದು ಏನಂದರೆ ವಿಶೇಷತೆ, ಇಲ್ಲಿ ಬಂದು ಘಾಟಿ ಮತ್ತು ನಂದಿ ಬೆಟ್ಟ ಸೆಂಟ್ರಲ್ ಇರೋಂಥದ್ದು ಒಂದು ಅಮ್ಮ. ಇಲ್ಲಿ ಅಮ್ಮ ಯಾವ ಥರ ಅಂದರೆ ಒಂದು ಪಾರ್ವತಿ ಸ್ವರೂಪವಾಗಿ ಇಲ್ಲಿ ನೆಲೆಸಿರೋಂಥದ್ದು. ಇಲ್ಲಿ ಈಶ್ವರ ಬಂದ್ಬಿಟ್ಟು ಒಂದು ಹೆಂಡತಿ ಗಂಡದ ಒಂದು ಸಂಬಂಧ ಮತ್ತು ಮಗು ಸಂಬಂಧ ಇಲ್ಲಿ ಇರುತ್ತೆ. ಒಂದೇ ಕಿಂತ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಅಮ್ಮನ ಸನ್ನಿಧಾನಕ್ಕೆ ಹೋಗಿ ಒಂದು ಮಗನೊಂದು ಇದು ಮಾಡ್ಕೊಂಡು ನೀವು ಮನೆ ಕಡೆ ಹೋಗ್ಬೋದು ನೆಮ್ಮದಿಯಾಗಿ. ಒಳ್ಳೆ ಚೆನ್ನಾಗಿದೆ ಇದೊಂಥರ ಸಂಬಂಧ.
ಇಲ್ಲಿಂದ ನಂದಿ ಬೆಟ್ಟ ಒಂದು 6 ಕಿಲೋಮೀಟ್ರು, ಇಲ್ಲಿಂದ ಘಾಟಿ ಒಂದು 6 ಕಿಲೋಮೀಟ್ರು. ಸೆಂಟ್ರಲ್ ಇದೆ ಅಮ್ಮ, ಸೆಂಟ್ರಲ್ಲಿ. ಸರ್ ತುಂಬ ಧನ್ಯವಾದಗಳು ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ವೀಕ್ಷಕರೇ ನೋಡಿದ್ರಲ್ವಾ, ತುಂಬ ಚೆನ್ನಾಗಿ ಅರ್ಚಕರು ತಿಳಿಸ್ಕೊಟ್ರು. ಸೊ ಯಾರೆಲ್ಲ ಭಕ್ತಿಯಿಂದ ಇಲ್ಲಿ ಬಂದು ತಾಯಿನ ಸ್ಮರಿಸ್ತಿರೋ ಅವ್ರಿಗೆ ಕೈ ಬಿಡಲ್ಲ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೆ